ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. PS ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಣಕಾಸು ಯೋಜನೆ ಮನಿ ಪ್ಲಾನಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದಾಯ ಮತ್ತು ಖರ್ಚುಗಳನ್ನು ನಿರ್ವಹಿಸುವುದು, ಉಳಿತಾಯ ಮಾಡಿ ಆರ್ಥಿಕವಾಗಿ ನಾವು ಹೇಗೆ ಸಬಲರಾಗಬೇಕೆಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬಜೆಟ್ಗಳ ಮುಖಾಂತರ, ಎಮರ್ಜೆನ್ಸಿ ಫಂಡ್ಗಳ ಮುಖಾಂತರ, ಹೂಡಿಕೆಗಳ ಮುಖಾಂತರ ನಾವು ಹಣವನ್ನು ಉಳಿತಾಯ ಮಾಡುವುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಮಧ್ಯಮ ವರ್ಗದವರಿಗೆ ಬಹಳ ಮುಖ್ಯವಾಗುತ್ತೆ. ಹಣಕಾಸು ಯೋಜನೆಗಳ ಮೂಲಗಳು. ಮೊದಲನೇದಾಗಿ ಬಜೆಟ್ ರಚಿಸಿ. ನಿಮಗೆ ಎಷ್ಟು ಖರ್ಚಾಗುತ್ತದೆ ಎಂಬುದನ್ನು ಒಂದು ಬುಕ್ಕಿನಲ್ಲಿ ಮೊದಲು ನಾವು ಬರೆದಿಟ್ಟುಕೊಳ್ಳಬೇಕು. ಎರಡನೇದಾಗಿ ಉಳಿತಾಯ ಮತ್ತು ಹೂಡಿಕೆ. ಹಣ ಬಂದ ತಕ್ಷಣ ಖರ್ಚು ಮಾಡದೆ ಸ್ವಲ್ಪ ಹಣವನ್ನು ನಾವು ತೆಗೆದಿಟ್ಟುಕೊಳ್ಳಬೇಕು. ಇನ್ನು ಮೂರನೇದಾಗಿ ಎಮರ್ಜೆನ್ಸಿ ಫಂಡ್ ನಾವು 3 ರಿಂದ 6 ತಿಂಗಳಿಗೆ ಆಗುವಷ್ಟು ಹಣವನ್ನು ನಾವು ಎತ್ತಿಟ್ಟುಕೊಳ್ಳಬೇಕು. ಈ ಹಣವನ್ನು ನಾವು ಎಮರ್ಜೆನ್ಸಿಗೆ ನಾವು ಉಪಯೋಗ ಮಾಡಿಕೊಳ್ಳಬಹುದು. ಇನ್ನು 4ನೇದಾಗಿ ಸಾಲ ನಿರ್ವಹಣೆ. ಸಾಲಗಳಿಂದ ಮುಕ್ತರಾಗಲು ಮತ್ತು ಸಾಲದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ಇನ್ನು 4ನೇದಾಗಿ ಹೂಡಿಕೆ ವಿಧಾನಗಳು. ಮೀನ್ಸ್ ಪಿಗಿ ಬ್ಯಾಂಕ್ ಅಂದರೆ ನಾವು ಚಿಕ್ಕವರಿದ್ದಾಗ ಒಂದು ಬಾಕ್ಸಲ್ಲಿ ನಾವು ಹಣವನ್ನು ಸಂಗ್ರಹಣೆ ಮಾಡುತ್ತಿದ್ದೆವು. ಅದೇ ಉಪಯೋಗವನ್ನು ನಾವು ಈಗ ಯೂಸ್ ಮಾಡಿಕೊಂಡು ಹಣವನ್ನು ಹೂಡಿಕೆ ಮಾಡಿ, ಮೀನ್ಸ್ ಹಣವನ್ನು ಉಳಿತಾಯ ಮಾಡಿ ನಾವು ಪೋಸ್ಟ್ ಆಫೀಸ್ ಮತ್ತು ಬ್ಯಾಂಕುಗಳಲ್ಲಿ RD FD ಇನ್ನಿತರೆ ಪ್ಲಾನ್ಗಳಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿ ಉಳಿತಾಯ ಮಾಡಿ ಆ ಹಣದಿಂದ ನಾವು LIC ಪ್ಲಾನ್ಗಳಲ್ಲಿ ಕೂಡ ನಾವು ಹೂಡಿಕೆ ಮಾಡಬಹುದು. ಇದರಿಂದ ನಮಗೆ ಲೈಫ್ ಕವರ್ ಕೂಡ ನಮಗೆ ಸಿಗುತ್ತೆ. ಹೀಗೆ ನಾವು ಹಣವನ್ನು ಉಳಿತಾಯ ಮಾಡಿ ನಾವು ಕೇವಲ ಸಂಬಳದ ಮೇಲೆ ನಾವು ಅವಲಂಬಿತರಾಗದೆ ಇನ್ನಿತರೆ ನಮ್ಮ ಹಣದ ಆದಾಯಗಳನ್ನು ಹೆಚ್ಚಿಸಿಕೊಂಡು ನಾವು ಆರ್ಥಿಕವಾಗಿ ಸಬಲರಾಗಲು ನಾವು ಪ್ರಯತ್ನಿಸಬೇಕು. ಇಷ್ಟೆಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಹೇಳ್ತೀನಿ. ನಿಮಗೆ ಏನಾದರೂ ಸಲಹೆಗಳು, ಮೀನ್ಸ್ ಪೋಸ್ಟ್ ಆಫೀಸ್, ಬ್ಯಾಂಕ್ಗಳಲ್ಲಿ RD FD ಮತ್ತು LICಗಳಲ್ಲಿ ಏನಾದರೂ ಪ್ಲ್ಯಾನ್ಸ್ಗಳ ಬಗ್ಗೆ ನಿಮಗೆ ತಿಳಿದುಕೊಳ್ಳಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ನೀವು ಹೇಳಿದರೆ ನಾನು ಅದರ ರಿಲೇಟೆಡ್ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ. ಥ್ಯಾಂಕ್ಸ್. ಇಷ್ಟು ನಾನು ನಿಮಗೆ ಹಣಕಾಸು ಯೋಜನೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.